ಇವತ್ತು ನಿಮ್ಮ ಕೈ ರುಚಿನ? ರಾಜ, ಅತ್ತಿಗೆ ಅಡುಗೆ ಮನೆ ವಹಿಸ್ಕೊಂಡಿದ್ದರಿಂದ ನಾನು ಅಡುಗೆ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ. ಅವರೀಗ ಊರಿಗೆ ಹೋಗಿದ್ದಾರೆ. ಅದಕ್ಕೆ ಇವತ್ತು ನಿಮಗೆಲ್ಲ ನನ್ನ ಕುಕ್ಕಿಂಗ್ ಸರ್ವಿಸ್. ಅಮ್ಮ, ಕೊನೆಗೂ ನಿಮ್ಮ ಕೈ ರುಚಿ ನೋಡೋ ಅದೃಷ್ಟ ನಂಗೆ ಇವತ್ತು ಸಿಕ್ತು. ಬಾ, ನೀನು ಕೂತ್ಕೋ ತಿಂಡಿಗೆ. ಅಮ್ಮ, ಪ್ರತಿದಿನ ಎಲ್ಲ ಕೆಲಸನೂ ಮಾಡ್ತೀರಾ, ನಂಗೆ ಯಾವ ಕೆಲಸನೂ ಹೇಳ್ಕೊಡೋದೇ ಇಲ್ಲ. ನನಗೂ ಅಡುಗೆ ಮನೆ ಕೆಲಸ ಅಂದರೆ ತುಂಬ ಇಷ್ಟ. ಸೊ ಎಲ್ರಿಗೂ ಇವತ್ತು ನಾನೇ ಸರ್ವ್ ಮಾಡ್ತೀನಿ, ನೀವು ಕೂತ್ಕೊಳ್ಳಿ. ಇರ್ಲಿ, ಕೂತ್ಕೊಳ್ಳಿ ಅಮ್ಮ. ಬೇಡ ಶಿವಾನಿ, ಪ್ಲೀಸ್ ಕೂತ್ಕೊಳ್ಳಿ, ನಾನು ಸರ್ವ್ ಮಾಡ್ತೀನಿ, ಕೂತ್ಕೊಳ್ಳಿ. ಅನುಷ್ಕಾ, ಅಮಲ, ನಾವೆಲ್ಲ ಹೀಗೆ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡಿ ಎಷ್ಟು ದಿನ ಆಗೋಯ್ತಲ್ವಾ? ಹೌದತ್ತೆ, ನಿಮ್ಮ ಮಾತು ನಿಜ. ಎಲ್ಲರೂ ಅವ್ರವ್ರ ಟೆನ್ಷನಲ್ಲಿ ಬ್ಯುಸಿ ಇರ್ತಿದ್ರು. ಇವತ್ತು ಜೊತೆಗೆ ತಿಂಡಿ ಮಾಡ್ತಾ ಇದ್ದೀವಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಪ್ಪ ಅಮ್ಮನ ಜೊತೆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಜಾಸ್ತಿ ಖುಷಿ ಪಡಬೇಡ, ಇದೇ ಕೊನೆ ಸಲ ಆಗೋ ಚಾನ್ಸ್ ಇದೆ. ಶಿವಾನಿ, ನೀನೇನು ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಟ್ಟಿಗೆ ಇರೋ ನಿಮ್ಮನ್ನೆಲ್ಲ ಹೇಗೆ ಬೇರೆ ಬೇರೆ ಮಾಡ್ತೀನಿ ನೋಡ್ತೀರಿ ಅಂತ ತಾನೇ. ನೋಡೋ, ನೀನು ಆ ಕೆಲಸ ಮಾಡೋಕ್ಕಿಂತ ಮುಂಚೆ ನಿನ್ನನ್ನೇ ಈ ಮನೆಯಿಂದ ಬೇರೆ ಮಾಡ್ತೀನಿ, ನೋಡ್ತಾ ಇರು. ಶಿವಾನಿ, ಎಲ್ರಿಗೂ ಬಡಿಸೋದಾಯ್ತಲ್ವಾ? ಹೋಗು, ನೀನು ಕೂತ್ಕೋ ತಿಂಡಿಗೆ. ಸರಿಮ್ಮ. ರಾಜನ್ ಪಕ್ಕ ಕುತ್ಕೊಳ್ತೀಯಾ? ಕುತ್ಕೋ, ಅಷ್ಟಕ್ಕೆ ಮಾತ್ರ ಸಂತೋಷ ಪಡು. ಆದರೆ ಯಾವುದೇ ಕಾರಣಕ್ಕೂ ರಾಜನ್ ಜೊತೆ ನಿನ್ನ ಮದುವೆ ಆಗೋಕ್ಕೆ ನಾನು ಬಿಡಲ್ಲ. ಅಕಸ್ಮಾತ್ ಮದುವೆ ನಡೆದ್ರು ಲೈಫ್ ಲಾಂಗ್ ನಿನ್ನ ನೆಮ್ಮದಿಯಾಗಿರೋಕ್ಕಂತೂ ಬಿಡಲ್ಲ. ಪ್ಲ್ಯಾನ್ ಮಾಡಿ ನನ್ನಿಂದ ರಾಜ ದೂರ ಆಗೋಗಿ ಮಾಡ್ದೆ ಅಲ್ವಾ? ನೋಡ್ತಿರು ಇದಕ್ಕೆ ಹೇಗೆ ಸೇಡ್ ತೀರ್ಸ್ಕೋತೀನಿ ಅಂತ. ಯಾಕೆ ಚಿಕ್ಕಮ್ಮ ಒಂಥರ ಇದ್ದೀರಾ? ಹಾಗೇನಿಲ್ಲಪ್ಪ. ನೀವಿಲ್ಲ ಅಂತ ಹೇಳಿದ್ರು, ನಿಮ್ಮ ಫೇಸ್ ನೋಡಿದರೆ ಯಾವುದೋ ವಿಷಯಕ್ಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದೆ. ಬೆಳಿಗ್ಗೆ ನೀವು ಅಮ್ಮ ದುಡ್ಡಿನ ವಿಷಯ ಮಾತಾಡಬೇಕಾದ್ರೆ ನಾನು ಕೇಳಿಸ್ಕೊಂಡೆ. ನೀವು ಕೇಳಿರೋದ್ರಲ್ಲೂ ನ್ಯಾಯ ಇದೆ ಚಿಕ್ಕಮ್ಮ. ಯಾಕಂದರೆ ಅಪ್ಪ ಹೇಳ್ತಿದ್ರು, ಆ ಮನೆಯಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಅಂದರೆ ಅಮಲ ಮಾತ್ರ ಅಂತ. ಹಾಗೆ ಅಮಲ ಕೋಪಿಸ್ಕೊಂಡ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಅಂತ ಹೇಳ್ತಿದ್ರು. ಚಿಕ್ಕಮ್ಮ, ನಿಮ್ಮ ಕೋಪಕ್ಕೆ ಕಾರಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಅದೆಲ್ಲ ನಡಿಬಾರ್ದು. ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ವಿಷಯ ಆಗಲಿ ಎಲ್ಲರೂ ಕೂತು ಒಟ್ಟಿಗೆ ಚರ್ಚೆ ಮಾಡಿದ್ರೆ ಯಾವ ಪ್ರಾಬ್ಲಮೂ ಬರಲ್ಲ ಅಲ್ವಾ ಚಿಕ್ಕಪ್ಪ? ಹೌದೌದು, ಎಲ್ಲ ವಿಚಾರಗಳನ್ನು ನಾವೇ ಚರ್ಚೆ ಮಾಡ್ಕೊಂಡಿದ್ದಿದ್ರೆ ಯಾವ ದುಷ್ಟಶಕ್ತಿಗಳು ಮನೆ ಹತ್ರನೂ ಸುಳಿತಾ ಇರಲಿಲ್ಲ.